ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸುಂದರವಾದ ದಿನದಲ್ಲಿಯೂ ಯೇಸುವಿನೊಂದಿಗೆ ನಿಮ್ಮೆಲ್ಲರನ್ನು ಸಂಧಿಸುವ ಹಾಗೆ ದೇವರು ಕೃಪೆ ನೀಡಿದ್ದಕ್ಕಾಗಿ ನಾನು ಕರ್ತನಾದ ಯೇಸುವನ್ನು ಮಹಿಮೆ ಪಡಿಸುತ್ತೇನೆ. ದೇವರ ವಾಕ್ಯವು ಹೇಳುತ್ತಾ ಇದೆ, ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯದ 9ನೇ ವಾಕ್ಯವು, ಅವರು ಅಳುತ್ತಾ ನಡೆದು ಬರುವರು, ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವನು, ಎಡವದ ಸಮವಾದ ಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ದೇವರ ಸಾನ್ನಿಧ್ಯದಲ್ಲಿ ಕರ್ತನ ವಾಕ್ಯವು ನಮಗೆ ತಿಳಿಯಪಡಿಸುವುದೇನೆಂದರೆ, ದುಃಖದಿಂದಲೂ ವೇದನೆಗಳಿಂದಲೂ ಕೂಡಿದ ಅವಸ್ಥೆಗಳಲ್ಲಿ ಇಂದು ಜನರು ತಮ್ಮ ಜೀವಿತವನ್ನು ನಡೆಸಿಕೊಳ್ಳುವವರಾಗಿರಲಾಗಿ, ಏನು ಮಾಡಬೇಕೆಂಬುದಾಗಿ ತಿಳಿಯದೆ, ಎಲ್ಲಿಗೆ ಹೋಗಬೇಕು, ಎಲ್ಲಿ ಪರಿಹಾರ ಎಂಬುದಾಗಿ ಕಂಡುಕೊಳ್ಳಬೇಕೆಂಬುದಾಗಿ ತಿಳಿಯದೇ ಇರುವ ಅವಸ್ಥೆಗಳಲ್ಲಿ, ದಾರಿ ಕಾಣದೆ ಎಲ್ಲಿಗೆ ತಿರುಗಬೇಕು ಎಂಬುದಾಗಿ ಕಾಣದೇ ಇರುವ ಅವಸ್ಥೆಗಳಲ್ಲಿ ನಿಂತಿರುವಾಗ, ಇಂದು ಕರ್ತನಾದ ಯೇಸು ಸ್ವಾಮಿ ನಿಮಗೆ ಹೇಳುವುದೇನೆಂದರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದಾಗಿ. ಮೋಶೆಗೆ ಹಾಗೂ ಇಸ್ರಾಯೇಲ್ ಜನರೆಲ್ಲರಿಗೂ ಕೆಂಪು ಸಮುದ್ರವನ್ನು ಇಬ್ಬಾಗವಾಗಿ ವಿಂಗಡಿಸಿ ಮಾರ್ಗ ಸಿದ್ಧ ಮಾಡಿದ ದೇವರು, ನಮ್ಮೆಲ್ಲರ ಇಕ್ಕಟ್ಟಿನ ವೇಳೆಯಲ್ಲಿಯೂ ಕಷ್ಟದ ಸಮಯದಲ್ಲಿಯೂ ನಮಗಾಗಿ ಮಾರ್ಗವನ್ನು ಸಿದ್ಧ ಮಾಡಲು ಶಕ್ತನಾಗಿರುವ ಆತನು ನಮ್ಮ ದೇವರಾಗಿರುವ ಕರ್ತನು. ದೇವರಿಗೆ ಅಸಾಧ್ಯ ಒಂದೂ ಇಲ್ಲ ಪ್ರಿಯರೇ, ಭಯಪಡಬೇಡ್ರಿ. ನಿಮಗೆ ತಿಳಿಯದ ಮಹತ್ತಾದ ಸಹಾಯ ಮಾಡುವ ಯೇಸು ಕ್ರಿಸ್ತನು ಇಂದು ನಿಮ್ಮನ್ನೇ ಪ್ರೀತಿಸುತ್ತಿದ್ದಾನೆ. ನಿಮ್ಮ ಬಳಿಯಲ್ಲಿ ನಿಮ್ಮ ಅವಸ್ಥೆಗಳಿಗೆ ಪರಿಹಾರವನ್ನು ಕೊಡುವುದಕ್ಕಾಗಿ ನಿಶ್ಚಯವಾಗಿಯೂ ಆತನು ಬರುವಾತನಾಗಿದ್ದಾನೆ. ಪರಿಶುದ್ಧ ಬೈಬಲ್ ಹೇಳುವ ಪ್ರಕಾರವಾಗಿ, ಹನ್ನೆರಡು ಕಣ್ಣೀರು ಸುರಿಸಿದಳು, ತನ್ನ ಮನೋವೇದನೆಗೆ ಉತ್ತರ ಇಲ್ಲದೆ ಹೋಗಲಿಲ್ಲ, ತಾನು ಹೊಂದಿಕೊಂಡಳು ಎಂಬುದಾಗಿ ಬೈಬಲ್ನಲ್ಲಿ ನಮಗೆ ಉತ್ತರವು ನಾವು ನೋಡುತ್ತಾ ಇದ್ದೇವೆ. ನಿಮ್ಮ ಜೀವಿತದಲ್ಲಿ ಇಂದು ಅನುಭವಿಸುವ ಕಷ್ಟಗಳು ಮಹಾ ದೊಡ್ಡದು. ಅದಕ್ಕೆ ಪರಿಹಾರ ಎಲ್ಲಿ ಎಂದು, ಯಾರಿಂದ ಇದನ್ನು ನೀಗಿಸುವುದಕ್ಕೆ ಸಾಧ್ಯ ಎಂದು ನೀವು ಯೋಚಿಸುತ್ತಿದ್ದೀರಾ? ಎಲ್ಲ ಸಮಸ್ಯೆಗಳಿಗಿಂತಲೂ ದೊಡ್ಡವನು ಮಹಾನನೂ ಆಗಿರುವ ದೇವರಾದ ಯೇಸು ಸ್ವಾಮಿ ನಿಮಗೆ ಪರಿಹಾರವನ್ನು ನೀಡುವನು. ಎಲ್ಲ ಪರಿಹಾರವು ದೇವರ ಬಳಿಯಲ್ಲಿ ಇದೆ. ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ಕಾಣುವ ಪ್ರಕಾರವಾಗಿ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ಸಹಾಯವನ್ನು ಮಾಡುವೆನು. ಜೀವಿತದಲ್ಲಿ ಮುಂದುವರಿಯುತ್ತಿರುವ ಸಮಸ್ಯೆಗಳ ಮಧ್ಯದಲ್ಲಿ ಪರಿಹಾರ ಕಾಣದೆ ಈ ಜೀವಿತವೇ ಕೊನೆಗೊಳಿಸಿಕೊಳ್ಳಬೇಕೆಂಬುದಾಗಿ ಯೋಚನೆಯಲ್ಲಿಯೂ ವೇದನೆಗಳಲ್ಲಿಯೂ ಒಂದು ಮಾರು ಹಗ್ಗದಲ್ಲಿ ಈ ಉಸಿರು ನೀಗಿಸಿಕೊಳ್ಳಬೇಕೆಂಬುದಾಗಿ ಯೋಚಿಸುವಿರಾ? ಪರಿಹಾರವು ಇದೆ ಪ್ರಿಯರೇ, ಭಯಪಡಬೇಡಿರಿ. ಹೇಡಿತನದ ಅವಸ್ಥೆಗಳಿಗೆ ನೀವು ಮಾರು ಹೋಗಬೇಡಿರಿ. ದೇವರ ಬಳಿಗೆ ಬನ್ನಿರಿ. ದೇವರು ನಿಮಗೆ ಉತ್ತರವಾಗಿದ್ದಾನೆ. ಯೇಸು ನಿಮಗೆ ಸಮಾಧಾನವನ್ನು, ಶಾಂತಿಯನ್ನು, ನೀವು ಹೊರತಿರುವ ಸಕಲ ವಿಧವಾದ ವಿಷಯಗಳಿಗೂ ಪರಿಹಾರದ ಉತ್ತರವನ್ನು ಆತನು ಕೊಡುವನು. ಆ ದೇವರಾಗಿರುವ ಯೇಸು ಸ್ವಾಮಿ ನಿಮ್ಮನ್ನು ಸಮಾಧಾನದಿಂದ ಇವತ್ತು ನಡೆಸಲಿ. ಕರ್ತನಾದ ಯೇಸುವಿನ ಕೃಪೆ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೇನ್.